ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಒಂದು ಪ್ರಥಮ ವರ್ಷದ ಬಿ.ಎಡ್ ಅನ್ನು ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ದ್ವಿತೀಯ ವರ್ಷದಲ್ಲಿ ಬಿ.ಎಡ್ ಅನ್ನು ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಅಥವಾ ಬಿ.ಎಡ್ ಅನ್ನು ಈಗಾಗಲೇ ಮಾಡಿದೀವಿ ನಾವು ಅಂತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಇತರ ಒಂದು ಡಿ.ಎಡ್ ಅನ್ನು ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಡಿ.ಎಡ್ ಅನ್ನು ಮಾಡಿ ಇರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಅಂದ್ರೆ ಪ್ರಶಿಕ್ಷಣಾರ್ಥಿಗಳು ಅಥವಾ ಪ್ರಶಿಕ್ಷಣಾರ್ಥಿಯಾಗಿ ಕಂಪ್ಲೀಟ್ ಆಗಿರುವಂತಹ ವಿದ್ಯಾರ್ಥಿನಿಯರಾಗಿರ್ಬೋದು ಇವರೆಲ್ಲರೂ ಕೂಡ ಸಾಮಾನ್ಯವಾಗಿ ಈಗ ಈ ಒಂದು ಶಿಕ್ಷಕರಾಗಬೇಕು ಅಂತ ಅನ್ಕೊಂಡಿರೋರೆಲ್ಲ ಡಿ.ಎಡ್ ಅಥವಾ ಬಿ.ಎಡ್ ಅನ್ನು ಮಾಡಿರ್ತಾರೆ ಇವ್ರಿಗೆ ಟಿ.ಇ.ಟಿ ಅಂತಕ್ಕಂಥದ್ದು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಕ್ಕಂಥದ್ದು ಒಂದು ಪರೀಕ್ಷೆ ಪ್ರಮುಖವಾಗಿರುತ್ತೆ. ಯಾಕಂದ್ರೆ ಆ ಒಂದು ಪರೀಕ್ಷೆನ ಪಾಸ್ ಆದ್ರೆ ಮಾತ್ರ ಅವರು ಎಲಿಜಿಬಿಲಿಟಿನ ಪಡ್ಕೊಂತಾರೆ ಶಿಕ್ಷಕರಾಗ್ಲಿಕ್ಕೆ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಡಿ.ಎಡ್ ಮತ್ತೆ ಬಿ.ಎಡ್ ಅನ್ನು ಮಾಡಿರ್ತಾರೆ. ಈ ಒಂದು ಎಲಿಜಿಬಿಲಿಟಿ ಎಕ್ಸಾಮ್ ಏನಿರುತ್ತಲ್ಲ, ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಕ್ಕಂಥದ್ದು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅದಕ್ಕೆ ಕೆ.ಟಿ.ಇ.ಟಿ ಅಂತ ಕರೀತಾರೆ. ಸೊ ಈ ಒಂದು ಎಕ್ಸಾಮ್ ಅನ್ನ ಪಾಸ್ ಆಗದಿದ್ರೆ ಮಾತ್ರ ಅವರನ್ನ ಪರಿಗಣಿಸ್ತಾರೆ. ಆ ಕಾರಣಕ್ಕೆ ಯಾವಾಗ ಕಾಲ್ ಮಾಡ್ತಾರೆ, ಕಳೆದ ವರ್ಷಗಳೆಲ್ಲ ಕಾಲ್ ಮಾಡಿದ್ರು ಅದರಲ್ಲಿ ಅನುತ್ತೀರ್ಣ ಆಗಿದೀವಿ, ನಾವು ಇವಾಗ ಬರೀಬೇಕು ಅನ್ಕೊಂಡಿದೀವಿ. ಮತ್ತೆ ಇವಾಗ ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದ ಮಾಹಿತಿನ ತಿಳ್ಕೊಂತಾರೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಕೂಡ ನೀಡಲಾಗಿರುತ್ತೆ. ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಪಡ್ಕೊಳ್ಳುವಂತ ವಿದ್ಯಾರ್ಥಿಗಳಿಗೆ ಅವರ ಹೆಸರಿನ ಪಕ್ಕದಲ್ಲಿ ನೀವು ನಮಗೆ ಮೆಸೇಜ್ ಮಾಡಿದಂತ ಸಂದರ್ಭದಲ್ಲಿ ಕಿರೀಟ ಸಿಂಬಲ್ ಬರುತ್ತೆ. ಆ ಮುಖಾಂತರದಲ್ಲಿ ನೀವು ನಮ್ಮ ಮೆಂಬರ್ ಅಂತ ಬೇಗ ನೋಟಿಫೈ ಕೂಡ ಆಗುತ್ತೆ ಮೆಸೇಜ್ಗಳು. ಹಾಗೆ ಹೆಚ್ಚುವರಿ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದಾಗಿರುತ್ತೆ ನೀವು ಅಂತ ಹೇಳ್ತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಅದು ಸೌಲಭ್ಯ ಕೂಡ ಉಪಯೋಗ ಆಗುತ್ತೆ. ಮತ್ತೆ ಅಧಿಕೃತ ನೋಟಿಫಿಕೇಶನ್ ಇನ್ಫಾರ್ಮೇಷನ್ ಮಾಹಿತಿ ಬ್ರಾಡ್ಕಾಸ್ಟ್ ಚಾನಲ್ ಅಪ್ಲೋಡ್ ಆಗ್ತಿರುತ್ತೆ. ಅದರ ಸೌಲಭ್ಯವನ್ನು ನೀವು ಪಡ್ಕೋಬಹುದಾಗಿರುತ್ತೆ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಯೂಟ್ಯೂಬ್ ನಲ್ಲೂ ಕೂಡ ಒಂದು ಜಾಯ್ನ್ ಆಪ್ಷನ್ ಕೂಡ ಇರುತ್ತೆ. ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿಯನ್ನು ನೀವು ಪಡ್ಕೋತಾ ಇರಬಹುದಾಗಿರುತ್ತೆ ಅಂತ ಹೇಳ್ತಾ ವಿಡಿಯೋಸ್ ಬೇಕು ಅಂದ್ರೂ ಕೂಡ ರಿಕ್ವೆಸ್ಟ್ ಮಾಡಿ. ಅಂದ್ರೆ ಮೆಂಬರ್ ಆದಂತಹ ವಿದ್ಯಾರ್ಥಿಗಳಿಗೆ ಅಲ್ಲಿ ಮೆಂಬರ್ಸ್ಗೆ ಕೂಡ ಅಪ್ಲೋಡ್ ಆಗ್ತಿರ್ತವೆ. ಇದೀಗ ಒಂದು ವಿದ್ಯಾರ್ಥಿಗಳ ಪ್ರಶ್ನೆ ಏನಿದಾವಲ್ಲ, ಸೊ ಒಂದು ಟಿ.ಇ.ಟಿ ಎಕ್ಸಾಮ್ ಯಾವಾಗ ಕಾಲ್ ಮಾಡ್ತಾರೆ, ಸೆಪ್ಟೆಂಬರ್ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇದೆಯಾ, ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಅರ್ಜಿ ಆಹ್ವಾನ ಮಾಡಿದಾರಾ, ಅಂದ್ರೆ ವಿದ್ಯಾರ್ಥಿಗಳಿಗೆ ನವೆಂಬರ್ ತಿಂಗಳಲ್ಲಿ ಪರೀಕ್ಷೆ ಅಂತ ಹಾಗೆ ಅಂತ ಸುದ್ದಿಗಳಿದಾವಲ್ಲ, ಇಲಾಖೆ ಏನ್ ಮಾಹಿತಿನ ಕೊಟ್ಟಿದೆ ಅಂತ ಕೂಡ ಕೆಲವರು ಡೌಟ್ಸ್ ಇರೋದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ತಿಳಿಸುವಂತಂದ್ರೆ ಒಂದು ಗೂಗಲ್ ಗಳಲ್ಲಿ ವಿದ್ಯಾರ್ಥಿಗಳು ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಸರ್ಚ್ ಮಾಡಿದಂತ ಸಂದರ್ಭದಲ್ಲಿ ಸೆಪ್ಟೆಂಬರ್ ನಲ್ಲಿ ಅರ್ಜಿ ವಿದ್ಯಾರ್ಥಿಗಳಿಗೆ ಅಂತೆಲ್ಲ ಮಾಹಿತಿಗಳು ಬರ್ತದೆ. ನಂತರದಲ್ಲಿ ನವೆಂಬರ್ ತಿಂಗಳ 6ನೇ ತಾರೀಕಿನಿಂದ ಒಂದು ಪರೀಕ್ಷೆ ಹಾಗೆ ಅಂತೆಲ್ಲ ಮಾಹಿತಿಗಳು ಬರ್ತಾ ಇರುವಂತದ್ದಾಗಿರುತ್ತೆ. ಅದನ್ನ ನಮಗೂ ಕೂಡ ಕೆಲವರು ಕಳಿಸ್ಬಿಟ್ಟು ನಿಜಾನ ಏನಂತ ಕೇಳ್ತಾ ಇದ್ದೀರಾ. ಇದಕ್ಕೆ ಸಂಬಂಧಪಟ್ಟಂತೆ ತಿಳಿಸುವಂತಾರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆ ಏನಿದೆಲ್ಲ, ಅಂದ್ರೆ ಕೆ.ಟಿ.ಇ.ಟಿ ನಡೆಸ್ತಕ್ಕಂಥ ಒಂದು ಇಲಾಖೆ ಏನಿದೆಲ್ಲ ವಿದ್ಯಾರ್ಥಿಗಳಿಗೆ, ಸೊ ಈ ಒಂದು ಡಿಪಾರ್ಟ್ಮೆಂಟ್ ನ ಕಡೆಯಿಂದ ಯಾವುದೇ ರೀತಿಯ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಅಂತ ಕೊಟ್ಟಿಲ್ಲ. ಯಾವಾಗ ಟಿ.ಇ.ಟಿ ಎಕ್ಸಾಮ್ ಅನ್ನ ನಡೆಸ್ತೀವಿ ಅಂದ್ಬಿಟ್ಟು ಶಿಕ್ಷಣ ಇಲಾಖೆಯವರು ಯಾವುದೇ ರೀತಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಅನ್ನು 2025 ಟಿ.ಇ.ಟಿ ಗೆ ಸಂಬಂಧಪಟ್ಟಂತೆ ಕೊಟ್ಟಿಲ್ಲ. ಅವರನ್ನ ಕೇಳಿದಂತ ಪಕ್ಷದಲ್ಲೂ ಕೂಡ ಅವ್ರು ಕೊಡ್ತಿರುವಂತ ಮಾಹಿತಿ ಏನಾಗಿದೆ ಅಂದ್ರೆ ಅದು ಇನ್ನ ಪ್ರಗತಿಯಲ್ಲಿದೆ. ಸೊ ಅಂದ್ರೆ ಶೀಘ್ರದಲ್ಲಿ ಮಾಹಿತಿನ ತಿಳಿಸ್ತೇವೆ, ಶೀಘ್ರದಲ್ಲಿ ಅಪ್ಡೇಟ್ ಅನ್ನ ಬರುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. ಬಿಟ್ಟರೆ ಯಾವುದೇ ರೀತಿಯಾದಂತಹ ಒಂದು ಕೆ.ಟಿ.ಇ.ಟಿ ಕರ್ನಾಟಕ ರಾಜ್ಯದ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಏನಿದೆಯಲ್ಲ, ಟಿ.ಇ.ಟಿ ಎಕ್ಸಾಮ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್, ಅದು ಯಾವಾಗ ಮಾಡ್ತಾರೆ ಅಂತ ಅಧಿಕೃತ ಮಾಹಿತಿ ಅಲ್ಲಿ ಪ್ರಕಟ ಮಾಡಿಲ್ಲ ವಿದ್ಯಾರ್ಥಿಗಳೇ. ಅಂದ್ರೆ ವಿದ್ಯಾರ್ಥಿಗಳು ಹೇಳುವಂತಿದ್ದಾರೆ ಸೆಪ್ಟೆಂಬರ್ ನಲ್ಲಿ ಅರ್ಜಿ ಅಥವಾ ವಿದ್ಯಾರ್ಥಿಗಳಿಗೆ ನವೆಂಬರ್ ಪರೀಕ್ಷೆ ಅಂತ ಏನಿದೆಯಲ್ಲ, ಸದ್ಯಕ್ಕೆ ಆ ಒಂದು ಮಾಹಿತಿ ಅಂತಕ್ಕಂಥದ್ದು ಏನಿದೆಯಲ್ಲ ಸದ್ಯಕ್ಕೆ ಯಾವುದೇ ರೀತಿ ಅಧಿಕೃತ ಆಗಿರೋದಿಲ್ಲ. ಸೊ ಆ ಒಂದು ಸಂದರ್ಭಕ್ಕೆ ಏನಾದ್ರು ಮಾಹಿತಿ ಬಂದಂತ ಪಕ್ಷದಲ್ಲೂ ಕೂಡ ನಿಮಗೆ ಕನ್ನಡ ವೇದಿಕೆ ಚಾನಲ್ ಬೇಗ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.